ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಇದ್ದೇನೆ ಅಂದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳು ಬಂದ್ ಆಗತ್ತಾ ಅಥವಾ ಮುಂದೆ ನಮಗೆ ಹಣ ಜಮಾ ಆಗತ್ತಾ ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಜಮಾ ಆಗತ್ತಾ ಇಲ್ಲ, ಉಚಿತವಾಗಿ ಬರುವಂತ ಅಕ್ಕಿ ಹಣ ನಮಗೆ ಜಮಾ ಆಗತ್ತಾ ಇಲ್ಲ, ಇದರ ಜೊತೆಗೆ ಹೊಸ ರೇಷನ್ ಕಾರ್ಡಿಗೆ ಯಾವಾಗ ಅರ್ಜಿಯನ್ನ ಕರೀತಾ ಮತ್ತೆ ಇದರ ಜೊತೆಗೆ ಹೊಸ ರೇಷನ್ ಕಾರ್ಡ್ಗೆ ದಿನಾಂಕ ಕೂಡ ಸಂಪೂರ್ಣವಾಗಿ ಫಿಕ್ಸ್ ಆಗಿದೆ. ಯಾವ ದಿನಾಂಕಕ್ಕೆ ಇವತ್ತು ಒಂದು ಹೊಸ ರೇಷನ್ ಕಾರ್ಡ್ ಅನ್ನ ನಾವು ಮಾಡಿಸ್ಕೋಬಹುದು ಅನ್ನೋ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಮೊಬೈಲ್ ಫೋನ್ ಒಳಗಡೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದು ಕೂಡ ನಿಮಗೆ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನ್ ಅರ್ಜಿಯನ್ನ ಬಿಡುವಂತ ಸಮಯದಲ್ಲಿ ಯಾವ ರೀತಿಯಾಗಿ ನೀವು ಕೂಡ ಅಂದ್ರೆ ನಾಳೆ ಬರುವಂತಹ ದಿನಗಳಲ್ಲಿ ಏನಾದರೂ ಮೊಬೈಲ್ ಫೋನ್ ಅಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನ ಕೊಟ್ರೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಗೂಗಲ್ ಕ್ರೋಮ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಇಲ್ಲಿಂದ ಆಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ. ಓಕೆನಾ? ಆಹಾರ ಅಂತ ಟೈಪ್ ಮಾಡ್ತಿದ್ದಾನೆ. ಆಹಾರ ಇಲಾಖೆಯವರ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇದರೊಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ಸಪೋಸ್ ನಮಗೆ ರೇಷನ್ ಕಾರ್ಡಿನ ಒಂದು ಮಾಹಿತಿಯನ್ನ ಪಡಿಬೇಕಾಗಿತ್ತು. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವಾಗ ದಿನಾಂಕ ಫಿಕ್ಸ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದು ಕೂಡ ನಾವೇನ್ ಮಾಡ್ಬೋದು ಇಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಅವಾಗ ನಾನೇನ್ ಮಾಡ್ತಾ ಇದ್ದೀನಿ, ಈ ಸರ್ವಿಸ್ ಅಂತ ಇದೆ ಅಥವಾ ಕೆಳಗಡೆ ಕೂಡ ಈ ರೀತಿಯಾಗಿ ಕಾಣಿಸ್ತಾ ಇರತ್ತೆ. ನಾವೇನ್ ಮಾಡ್ಬೇಕು, ಈ ಸರ್ವಿಸ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡ್ಬಿಡಿ. ಓಕೆ, ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ನಮ್ಗೆ ಇಲ್ಲಿಂದ ಆಹಾರ ಇಲಾಖೆಯವರ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಇಲ್ಲಿ ನಮಗೆ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವು ಇದರಲ್ಲಿ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಓಕೆ, ಈ ರೀತಿಯಾಗಿ ನೀವು ಓಪನ್ ಮಾಡ್ತಿದ್ದಾನೆ. ಈ ರೀತಿಯಾಗಿ ಸರ್ಕಾರದ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಾನೆ. ನಾವು ಏನ್ ಮಾಡ್ಬೇಕಾಗಿದೆ, ಇವತ್ತು ಏನ್ ನೋಡ್ಬೇಕಾಗಿದೆ, ಯಾವಾಗ ನಾವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಹಾಗಾದ್ರೆ ರೇಷನ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ನಾವು ಪರಿಶೀಲನೆ ಮಾಡಬಹುದು ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡಿದಾಗ, ಇದು ಇಂಗ್ಲಿಷ್ ಒಳಗೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ನೀವು ಭಾಷೆಯನ್ನು ಕೂಡ ಚೇಂಜಸ್ ಮಾಡಬಹುದು. ಇಲ್ಲಿ ಹೋಗಿ ನೀವೇನ್ ಮಾಡ್ಕೋಬೇಕು, ಕನ್ನಡ ಭಾಷೆಯಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಓಕೆ, ಕನ್ನಡ ಭಾಷೆಯನ್ನ ಸೆಲೆಕ್ಷನ್ ಮಾಡ್ತಿದ್ದಾನೆ. ಕಂಪ್ಲೀಟ್ ಆಗಿ ಒಂದು ವೆಬ್ಸೈಟ್ ಏನಾಗ್ಬಿಡುತ್ತೆ, ಕನ್ನಡದಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಈ ರೀತಿಯಾಗಿ ಕೂಡ ನೀವು ಓಪನ್ ಮಾಡ್ಕೋಬಹುದು. ಓಕೆ, ಸಂಪೂರ್ಣವಾಗಿ ಕನ್ನಡದಲ್ಲಿ ಓಪನ್ ಆದಾಗ ಈ ಪಡಿತರ ಚೀಟಿ ಈ ಸ್ಥಿತಿ ಅಂತ ಬರುತ್ತೆ. ನ್ಯಾಯಬೆಲೆ ಅಂಗಡಿಗಳನ್ನ ಚೇಂಜ್ ಮಾಡಬೇಕಾಗಿತ್ತು ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಕೆಲವೊಂದಿಷ್ಟು ಮಾಹಿತಿ ಕೂಡ ನಿಮಗೆ ಬಹಳಷ್ಟು ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಸಪೋಸ್ ನೀವು ಈ ಪಡಿತರ ಚೀಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ಇಲ್ಲಿಂದ ಪಡಿತರ ಚೀಟಿ ಹಂಚಿಕೆ ತೋರಿಸುವ ಹಂಚಿಕೆ ವಿವರ ಎತ್ತುವಳಿ ಅಪ್ಡೇಟ್ ಆಧಾರ್ ಮಾಡಬಹುದು. ಜೊತೆಗೆ ಇಲ್ಲಿಂದ ರದ್ದುಗೊಳಿಸಲಾದ ತಡೆ ಹಿಡಿಯಲಾದ ಪಟ್ಟಿ ಅಂತ ಚೆಕ್ ಮಾಡಬಹುದು. ವಿತರಣೆಯಾದ ಹೊಸ ಪಟ್ಟಿಯನ್ನ ಚೆಕ್ ಮಾಡಬಹುದು. ಜೊತೆಗೆ ಎಲ್ಲವನ್ನು ಕೂಡ ಇಲ್ಲಿ ಅಂಕಿಅಂಶವಾಗಿ ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಸಪೋಸ್ ನನಗೆ ಹೊಸ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ನೀವು ವಿಧಾನ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಹೊಸ ಪಡಿತರ ಚೀಟಿ ಅಂತ ಇರುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ, ಓಕೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ನಿಮ್ಗೆ ಏನಾಗುತ್ತೆ, ಸಂಪೂರ್ಣವಾಗಿ ಹೊಸ ರೇಷನ್ ಕಾರ್ಡ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತ ಒಂದು ಏನ್ ಬರುತ್ತೆ ಅಂದ್ರೆ ನಿಮ್ಗೆ ಒಂದು ಪೇಜ್ ಓಪನ್ ಆಗ್ಬಿಟ್ಟಿರ್ತದೆ. ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಏನ ದಾಖಲೆಗಳನ್ನ ಕೊಡಬೇಕು, ಯಾವ ಒಂದು ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡಬೇಕು, ಎಲ್ಲ ತರದ ಒಂದು ಮಾಹಿತಿ ಕೂಡ. ಯಾಕಂದ್ರೆ ನಾಳೆ ನೀವು ಕೂಡ ಆನ್ಲೈನ್ ಸೆಂಟರ್ ಇಡೋರು ಇದ್ದೀರಿ. ಸಪೋಸ್ ನೀವು ಕೂಡ ನಾಳೆ ರೇಷನ್ ಕಾರ್ಡ್ ಪ್ರಾರಂಭ ಆಯಿತು ಅಂದ್ರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಆಲ್ರೆಡಿ ಒಂದು PDF ಒಳಗಡೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಓಕೆ, ನೋಡಬಹುದು ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಒಂದು ರೇಷನ್ ಕಾರ್ಡ್ ಏನ ಓಪನ್ ಆದಾಗ ಇದರಲ್ಲಿ ಎಲ್ಲ ತರದ ಒಂದು ಸರ್ವಿಸ್ಗಳು ಕೂಡ ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಮೊದಲಿಗೆ ಏನ್ ಮಾಡ್ಬೇಕಾಗತ್ತೆ, ಎಲ್ಲವನ್ನು ಕೂಡ ನೀವು ಡೀಟೇಲ್ಸ್ ಆಗಿ ಇದನ್ನ ನೀವು ಫಾಲೋ ಮಾಡಿದ್ರೆ ನಾಳೆ ಬರುವಂತ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಅತ್ಯಂತ ಸರಳವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗೆ ಅವಕಾಶ ಕೊಟ್ಟರೆ, ಯಾಕಂದ್ರೆ ಮೊಬೈಲ್ ಫೋನ್ ಒಳಗೆ ಅವಕಾಶ ಕೊಡುವಂಥದ್ದು ಬಹಳಷ್ಟು ಕಡಿಮೆ ಆಗಿದೆ. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಇನ್ನೂವರೆಗೂ ಕೂಡ ಸ್ವಲ್ಪ ನೀತಿ ಸಂಹಿತೆ ಇರೋದ್ರಿಂದ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಬಹಳಷ್ಟು ಲೇಟ್ ಆಗಿತ್ತು. ಇವತ್ತಿನ ದಿನ ನಾವು ನೋಡೋದಾದ್ರೆ ನಾಳೆ ಅಥವಾ ನಾಡಿದ್ದು 7 ಅಥವಾ ಈ 10ನೇ ತಾರೀಕಿನ ಒಳಗಡೆ ಸಂಪೂರ್ಣವಾಗಿ ರೇಷನ್ ಕಾರ್ಡಿನ ಒಂದು ಹೊಸ ಅರ್ಜಿ ಒಂದು ಪ್ರಾರಂಭ ಆಗುವಂತ ಒಂದು ಚಾನ್ಸಸ್ ಕೂಡ ಬಹಳಷ್ಟು ಇದೆ. ಹಾಗಾಗಿ ದಯವಿಟ್ಟು ಏನ್ ಮಾಡ್ಬೇಕಂದ್ರೆ, ನೀವು ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಒಂದು ವಿಧಾನಗಳನ್ನ ಪಾಲಿಸ್ಕೋಬೇಕು. ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಸಪೋಸ್ ನೀವು ನಾಡ ಕಚೇರಿಯಲ್ಲಿ ಆಗಿರ್ಬೋದು ಅಥವಾ ಸೇವಾ ಕೇಂದ್ರಗಳೇ ಆಗಿರ್ಬೋದು, ಕರ್ನಾಟಕ ಕೇಂದ್ರಗಳೇ ಆಗಿರ್ಬೋದು, ಮತ್ತೆ ಇನ್ನಿತರ ಯಾವುದೇ ಒಂದು ಕೇಂದ್ರಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿಕೊಂಡು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಮತ್ತೆ ಇದರ ಜೊತೆಗೆ ಇನ್ನೊಂದು ಏನಾಗ್ಬಿಡುತ್ತೆ ಅಂದ್ರೆ, ಸರ್ ಎಲ್ಲ ದಾಖಲೆಗಳನ್ನ ಏನೇನ ದಾಖಲೆಗಳ ತಗೊಂಡು ನಾವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನಾವು ನೋಡಿದಾಗ, ಯಾಕೆಂದ್ರೆ ಇವತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಷ್ಟು ಜನರ ಒಂದು ಸದಸ್ಯರ ಒಂದು ರೇಷನ್ ಕಾರ್ಡ್ ಅನ್ನ ಮಾಡಿಸ್ತಾ ಇದ್ದೀರೋ ಎಲ್ಲ ಸದಸ್ಯರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದರಲ್ಲಿ ಯಾರ ಮುಖ್ಯಸ್ಥರನ್ನಾಗಿ ಮಾಡ್ತಾ ಇದ್ದೀರೋ ಅವರ ಒಂದು ರೇಷನ್ ಕಾರ್ಡ್ ಮತ್ತೆ ಒಂದು
ಮತ್ತೆ ಅದರ ಜೊತೆಗೆ ಮತ್ತೆ ಅದರಲ್ಲಿ ಯಾರಿಗೆ ನೀವು ಮುಖ್ಯಸ್ಥರನ್ನಾಗಿ ಮಾಡ್ತಾ ಇದ್ದೀರೋ, ಸಪೋಸ್ ಇಲ್ಲ ಅಂದ್ರೆ ನಿಮ್ಮ ಸದಸ್ಯರಲ್ಲಿರುವಂತಹ ಯಾರೊಬ್ಬರ ಒಂದು ಫ್ಯಾಮಿಲಿ ಇತ್ತು ಅಂದ್ರೆ ಆ ಒಂದು ಫ್ಯಾಮಿಲಿ ಒಳಗಡೆ ಮಕ್ಕಳ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಗಂಡ ಹೆಂಡತಿಯಲ್ಲಿ ಒಬ್ಬರದಾದ್ರೂ ಕಾಸ್ಟ್ ಇನ್ಕಮ್ ಅನ್ನ ನೀವು ಅಲ್ಲಿ ಲಗತ್ತಿಸಬೇಕಾಗುತ್ತೆ. ಇಷ್ಟು ದಾಖಲೆಗಳನ್ನ ತಗೊಂಡೋಗಿ ನೀವು ಏನ್ ಮಾಡಬೇಕು, ಸೇವಾ ಕೇಂದ್ರಗಳಾಗಿರ್ಬೋದು ಅಥವಾ ಮೊಬೈಲ್ ಒಳಗಡೆ ಏನಾದರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಬಿಟ್ಟರು ಅಂದ್ರೆ ಮೊಬೈಲ್ ಒಳಗಡೆ ಕೂಡ ನೀವು ಸಂಪೂರ್ಣವಾಗಿ ಅಪ್ಲಿಕೇಶನ್ ವನ್ನ ಹಾಕಬಹುದು. ಜೊತೆಗೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಏನ್ ಮಾಡಬೇಕು, 10ನೇ ತಾರೀಕಿನ ಒಳಗಡೆ, ಯಾಕಂದ್ರೆ 6ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು, ದಯವಿಟ್ಟು ಇನ್ನೂವರೆಗೂ ಕೂಡ ಯಾವುದೇ ರೀತಿಯಿಂದ ಲಿಂಕ್ ಓಪನ್ ಆಗಿಲ್ಲ. ಇವತ್ತು ಅಥವಾ 10ನೇ ತಾರೀಕಿನ ಒಳಗಡೆ ಮ್ಯಾಕ್ಸಿಮಮ್ ಒಂದು ರೇಷನ್ ಕಾರ್ಡ್ ಒಂದು ಅರ್ಜಿ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಾರಂಭ ಆಗುತ್ತೆ. ನೀವು ಕೂಡ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಇದರ ಜೊತೆಗೆ ಇನ್ನೊಂದು ಏನಾಗ್ಬಿಡುತ್ತೆ ಅಂದ್ರೆ, ಸರ್ ನಾವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ, ಸಲ್ಲಿಸಿರುವಂತಹ ಉದ್ದೇಶನೇ ಇಷ್ಟೇ, ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬರ್ತಾವೇನ್ರಿ ಸರ್, ನಮ್ಗ ರೇಷನ್ ಅಕ್ಕಿ ಹಣ ಬರ್ತಾವೇನ್ರಿ ಸರ್, ಮುಂದೆ ಕಂಟಿನ್ಯೂ ಮಾಡ್ತಾರೇನ್ರಿ ಕಾಂಗ್ರೆಸ್ ಸರ್ಕಾರದವರು, ಯಾಕಂದ್ರೆ MP ಎಲೆಕ್ಷನ್ ಆಗೋತನ ಅಷ್ಟೇ ಕೊಡ್ತಾರ, ಮುಂದೆ ಕೊಡೋದಿಲ್ಲ ಅಂತ ಬಹಳ ಮಂದಿ ಹೇಳ್ತಿದ್ದಾರೆ. ಅದಕ್ಕೆ ಮುಂದೆ ಕೊಡ್ತಾರ ಇಲ್ಲ ಅಂತೇಳಿ ನಿಮ್ಗೂ ಕೂಡ ಒಂದು ಪ್ರಶ್ನೆ ಆಗ್ಬೋದು. ಯಾಕಂದ್ರೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಮಾಡಿಸಿರುವಂತಹ ಉದ್ದೇಶನೇ ಹಿಂಗೆ ಆಗ್ಬಿಟ್ಟದ ಈಗಿನ ಜನ, ಹೌದಿಲ್ರಿ? ಯಾಕಂದ್ರೆ 2,000 ರೂಪಾಯಿ ಬರ್ತಾವ, ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ರು. ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದ್ರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈ ಒಂದು ಯೋಜನೆಗಳ ಮುಂದುವರಿಯುವಂತಹ ಒಂದು ಸಾಧ್ಯತೆ ಕೂಡ ಬಹಳಷ್ಟು ಇತ್ತು. ಯಾಕಂದ್ರೆ ನೋಡಿರಿ ನೀವು, ಕರ್ನಾಟಕದ ಒಳಗ ಉಚಿತವಾಗಿ 2,000 ರೂಪಾಯಿ ತಗೊಂಡು ಎಷ್ಟು ಜನ ಇವತ್ತು MP ಗಳಾಗಿದ್ದಾರೆ ಅಂದ್ರೆ, ಕಾಂಗ್ರೆಸ್ ಸೀಟ್ಗಳು ಎಷ್ಟು ಬಂದಿದ್ದಾವೆ, ಬಿಜೆಪಿ ಸೀಟ್ಗಳು ಎಷ್ಟು ಬಂದಿದ್ದಾವೆ, ಲೆಕ್ಕಾಚಾರ ಕೂಡ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಿದೆ. ಯಾಕಂದ್ರೆ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದವರು ಈ ಒಂದು ಯೋಜನೆಗಳನ್ನ ಮುಂದೆ ವರೆಸ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ನಿಮ್ಗೂ ಕೂಡ ಕಾಡ್ತಾ ಇರತ್ತೆ. ದಯವಿಟ್ಟು, ಯಾಕಂದ್ರೆ ಪ್ರತಿ ತಿಂಗಳು ಎಷ್ಟೋ ಲಕ್ಷ ಹಣ ನಾವು ಏನ್ ಮಾಡ್ಬೇಕಾಗತ್ತೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಉಚಿತವಾಗಿ ಬರುವಂತ ಅಕ್ಕಿ ಹಣದ ಒಂದು ಅಮೌಂಟ್ ಅನ್ನ, ಬಹಳಷ್ಟು ಕೋಟಿಗಟ್ಟಲೆ ಅಮೌಂಟ್ ಅನ್ನ ಸರ್ಕಾರದವರು ಏನ್ ಮಾಡ್ಬೇಕಾಗತ್ತೆ, ಬಜೆಟ್ ಅನ್ನ ಕೊಡ್ಬೇಕಾಗ್ತದೆ. ಹಂಗಾಗಿ ಸರ್ಕಾರಕ್ಕೂ ಕೂಡ ಬಹಳಷ್ಟು ಹೊರೆ ಆಗತ್ತೆ. ಮತ್ತೆ ಯಾಕಂದ್ರೆ ಜನರಿಗೆ ಒಂದು ಆಸೆ ಕೂಡ ಹಚ್ಚಿದ್ರು ಅವರು, ಉಚಿತವಾಗಿ ಕೊಟ್ರೆ ನಮ್ಗೆ ವೋಟ್ ಆಗ್ತಾರೆ, ನಾವು ಕೂಡ ಇವತ್ತು ಕೇಂದ್ರದಲ್ಲಿ ನಾವು ಕೂಡ ಇವತ್ತು ಯಾಕಂದ್ರೆ ನಾವು ಕೂಡ ಕೇಂದ್ರದ ಒಳಗೆ ಸರ್ಕಾರ ರಚನೆ ಮಾಡಿಕೊಂಡು ನಾವು ಕೂಡ ಅಧಿಕಾರಕ್ಕೆ ಬರಬಹುದು ಅನ್ನೋ ಒಂದು ಆಸೆ ಇಟ್ಕೊಂಡು ಇವತ್ತು ಬಹಳಷ್ಟು ಉಚಿತವಾಗಿರುವಂತಹ ಯೋಜನೆಗಳನ್ನ ಮಾಡಿದ್ರು. ಯಾಕಂದ್ರೆ ಅವರಿಗೂ ಒಂದು ಆಶೆ ಇಟ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ, ನಾವು ಕೇಂದ್ರದ ಒಳಗೆ ಸರ್ಕಾರಕ್ಕೆ ಬಂದ್ರೆ ನಿಮ್ಗೆ ಇವೆ ಎಲ್ಲಾ ಯೋಜನೆಗಳನ್ನ ಮುಂದೆ ವರೆಸ್ತೀವಿ ಅನ್ನೋ ಒಂದು ಭಾವನೆ ಕೂಡ ಎಲ್ಲರಿಗೂ ಇದ್ದಿರತ್ತೆ. ಯಾಕಂದ್ರೆ ಈಗ ಬಂದಾಗುವಂತ ಸಾಧ್ಯತೆಗಳು ಕೂಡ ಬಹಳಷ್ಟು ಇದೆ. ದಯವಿಟ್ಟು ಯಾರೆಲ್ಲ ಇವತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ನಾಳೆ ಬರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಬೇಕಾಗಿದೆ ಸರ್, ನಮಗೂ ಕೂಡ ಬರುತ್ತಾ ಅನ್ನೋ ಒಂದು ಕನಸನ್ನ ಕಟ್ಕೊಂಡು ಇವತ್ತು ನಾವು ಅಪ್ಲಿಕೇಶನ್ ಅನ್ನ ಹಾಕ್ತಾ ಇರ್ತೀವಿ. ಬಟ್ ಅದರ ಮೇಲೆ ನಂಬಿಕೆ ಇಟ್ಕೊಂಡು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಬೇಡಿ. ಬಟ್ ರೇಷನ್ ಕಾರ್ಡ್ ನಮಗೆ ಬೇಕಾಗಿದೆ, ಮುಂದೆ ಸರ್ಕಾರಿ ಯೋಜನೆಗಳ ಲಾಭ ಪಡೀಲಿಕ್ಕೆ ಬೇಕಾಗಿದೆ ಅಂತೇಳಿ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಿ. ದಯವಿಟ್ಟು ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇವತ್ತು ಉಚಿತವಾಗಿ ಬರುವಂತಹ ಅಕ್ಕಿ ಹಣ ಆಗಿರ್ಬೋದು, ಸಂಪೂರ್ಣವಾಗಿ ಬರುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆಯಾಗಿದೆ. ಯಾಕಂದ್ರೆ ಕೇಂದ್ರದೊಳಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಈ ಯೋಜನೆಗಳು ಮುಂದುವರಿಯುವಂತಹ ಸಾಧ್ಯತೆ ಇತ್ತು. ಯಾಕಂದ್ರೆ ಎಲ್ಲಾ ಕನ್ನಡಿ ನೀವು ಮುಂದದ, ನಾನು ಹೇಳುವಂತ ಅವಶ್ಯಕತೆ ಇಲ್ಲ, ಹೌದಿಲ್ಲ ರೀ? ಕರ್ನಾಟಕದೊಳಗೆ ಎಷ್ಟು MP ಗಳಾದ್ರು, ಬಿಜೆಪಿ ಒಳಗೆ ಎಷ್ಟಾದ್ರು, ಮತ್ತೆ ಇದರ ಜೊತೆಗೆ ಬಿಜೆಪಿ ಅವರು ಹೇಳಿರುವಂತಹ ಒಂದು ಪ್ರಣಾಳಿಕೆಯಲ್ಲಿ ಏನೆಲ್ಲ ಯೋಜನೆಗಳಿತ್ತು ಅವೆಲ್ಲವನ್ನು ಕೂಡ ಮುಂದೆ ದಿನಗಳಲ್ಲಿ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ. ಬಟ್ ಕಾಂಗ್ರೆಸ್ದವರು ಹೇಳಿರುವಂತ, ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ದವರು ಹೇಳಿರುವಂತ ಒಂದು ಉಚಿತವಾಗಿ ಮಾಡುವಂತ 5 ಒಂದು ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಒಂದು ಕೆಲವೇ ದಿನಗಳಲ್ಲಿ ಬಂದಾಗುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೂ ಕೂಡ ಒಂದ್ಸಾರಿ ನೀವೇನ್ ಮಾಡಬೇಕು, ರೇಷನ್ ಕಾರ್ಡಿನ ಹಣ ಈ ತಿಂಗಳ ಹಣ ಏನಾದ್ರೂ ಜಮಾ ಆಗಿದೆಯಾ ಅಂತೇಳಿ ಕೂಡ ನೀವು ಸಂಪೂರ್ಣವಾಗಿ ಒಂದ್ಸಾರಿ ಪರಿಶೀಲನೆ ಮಾಡ್ಕೊರಿ, ನಿಮ್ಗೂ ಕೂಡ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಜಮಾ ಆಗಿದೆಯಾ ಅಥವಾ ಇಲ್ಲ ಅಂತೇಳಿ ನೋಡಬಹುದು. ಇದರಲ್ಲಿ DBT ಸ್ಥಿತಿ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಜಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿಂದ ನೀವು ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿದ್ದೀರೋ ಆ ಒಂದು ಲಿಂಕ್ ಮೇಲೆ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ನಿಮ್ಮ ಜಿಲ್ಲೆ ಯಾವ ಒಂದು ಇದರಲ್ಲಿ ಲಿಂಕ್ ಇರುತ್ತೆ ಅದರಲ್ಲಿ ಇರುತ್ತೋ ಆ ಒಂದು ಲಿಂಕ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿಕೊಂಡು ಪಡಿತರ ಚೀಟಿ ವಿವರ ಪಡಿಬಹುದು, ನೇರ ನಗದು ವರ್ಗಾವಣೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೇಜ್ ಅನ್ನು ಓಪನ್ ಆದಾಗ ಇಲ್ಲಿಂದ ವರ್ಷ 2024 ಮಾರ್ಚ್ ತಿಂಗಳು ಅಷ್ಟೇ ತೋರಿಸ್ತಾ ಇದೆ ನೋಡಿ, ಜನವರಿ ಫೆಬ್ರವರಿ ಮಾರ್ಚ್. ಯಾಕಂದ್ರೆ ಈಗ ಏನ್ ನಡೀತಾ ಇದೆ, ಜೂನ್ ತಿಂಗಳು ನಡೀತಾ ಇದೆ, ಹೌದಿಲ್ಲ ರೀ? ಜೂನ್ ತಿಂಗಳು ನಡೀತಾ ಇರೋದ್ರಿಂದ ಇಲ್ಲಿ ಮಾರ್ಚ್, ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳ ಒಂದು ಮಾಹಿತಿಯನ್ನ ನೋಡ್ಲಿಕ್ಕೆ ಸಿಗುತ್ತೆ. ಉಳಿದಿರುವಂತಹ ತಿಂಗಳ ಮಾಹಿತಿ ನಮ್ಗೆ ಇಲ್ಲಿ ಲಭ್ಯವಾಗ್ತಾ ಇಲ್ಲ. ಆದ್ರೂ ಕೂಡ ನಾನು ಮಾರ್ಚ್ ತಿಂಗಳ ಹಣ ಏನಾದ್ರೂ ಜಮಾ ಆಗಿದೆ ಅಂತ ಹೇಳಿ ನೋಡ್ಬೇಕಂದ್ರೆ ಮಾರ್ಚ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದಿನ ತಿಂಗಳಲ್ಲಿ
ತೋರಿಸ್ತಾನೆ ಇಲ್ಲ. ಓಕೆನಾ, ಸಪೋಸ್ ನಿಮಗೆ ಈ ತಿಂಗಳು ಅಥವಾ ಹೋದ ತಿಂಗಳು ಜಮಾ ಆಗಿತ್ತು ಅಂದ್ರೆ ಒಳ್ಳೇದು, ಬಟ್ ಈ ತಿಂಗಳು ಜಮಾ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದೆ. ಕ್ಯಾನ್ಸಲ್ ಆಗುವಂತ ಸಾಧ್ಯತೆ 100ಕ್ಕೆ 100 ಇದೆ. ಹೌದಿಲ್ಲ? ಯಾಕಂದ್ರೆ ಎಲ್ಲಿಂದ ತರಬೇಕು, ಕೋಟಿಗಟ್ಟಲೆ ರೊಕ್ಕ ಹಂಚಬೇಕಾಗ್ತದೆ ಪ್ರತಿದಿನ. ಉಚಿತವಾಗಿ ಸರ್ಕಾರಿ ಯೋಜನೆಗಳ ಕೆಲಸ ಯಾವ ಆಗುದಿಲ್ಲ. ಹಿಂಗೆ ಪುಕ್ಷಾಟ 5 ವರ್ಷ ಕೊಟ್ಕೋತ ಹೋದ್ರ ಪಾಪ ಏನೋ ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಒಂದು ಆಸೆ ಇಟ್ಕೊಂಡು ಉಚಿತವಾಗಿ ಕೊಟ್ಟಿದ್ರು. ಆ ಆಸೆಯನ್ನ ಜನ ತಗೊಂಡ್ರು ಕೂಡ ಅವರಿಗೆ ಏನ್ ಮಾಡ್ಲಿಲ್ಲ, ವೋಟ್ ಹಾಕ್ಲಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ನೋಡಿರಿಲ್ಲ ಎಷ್ಟು ಸೀಟ್ ಬಂದಾವ್, ಬಿಜೆಪಿ ಅವರು ಎಷ್ಟು ಸೀಟ್ ಬಂದಾವ್, ಕೇವಲ 9 ಸೀಟ್ ಬಂದಾವ್ ಕಾಂಗ್ರೆಸ್ನಿಂದ. ಹೌದಿಲ್ಲ? ಎಲ್ಲಿ ಅಧಿಕಾರ ರಚನೆ ಆಗ್ತದೆ ಕೇಂದ್ರದೊಳಗ. ಹಂಗಾಗಿ ಸಪೋಸ್ ಆಗಿತ್ತು ಅಂದ್ರೆ ಕೊಡ್ತಿದ್ರು, ಬಟ್ ಆಗಿಲ್ಲ ಅಂದ್ರೆ ಅವ್ರೇನ್ ಮಾಡ್ಬೇಕಾಗ್ತದೆ, ಎಲ್ಲಿಂದ ಕೊಡ್ಬೇಕು ದುಡ್ಡು. ಹಂಗಾಗಿ 99% ನಮಗೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಉಚಿತವಾಗಿ ಬರುವಂತ ಅಕ್ಕಿ ಹಣದ ಯೋಜನೆ ಸಂಪೂರ್ಣವಾಗಿ ಬಂದ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಂಪೂರ್ಣವಾಗಿ ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಹಾಕೊಂಡು ಆ ಒಂದು ಲೈನ್ ಅನ್ನ ಸಂಪೂರ್ಣವಾಗಿ ಇಲ್ಲಿಂದ ಬರ್ದ್ಬಿಡಿ. ಹೌದಾ? ಇಲ್ಲಿಂದ ಏನ್ ಮಾಡಬೇಕು, ಸಂಪೂರ್ಣವಾಗಿ ಬರೆದು ಇದರ ಮೇಲೆ ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆ, ಗೋ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಜೊತೆಗೆ ಮಾರ್ಚ್ ತಿಂಗಳ ಹಣ ಇವರಿಗೆ ಸಂಪೂರ್ಣವಾಗಿ 680 ರೂಪಾಯಿ ಜಮಾ ಆಗಿರುವಂತದ್ದು. ಯಾಕಂದ್ರೆ ಮಾರ್ಚ್ ತಿಂಗಳ ಅಷ್ಟೇ ತೋರಿಸ್ತಾ ಇದೆ, ಮುಂದೆ ಬರುವಂತಹ ತಿಂಗಳಲ್ಲಿ ತೋರಿಸ್ತಾಕತ್ತಿಲ್ಲ. ಗೊತ್ತಾಗ್ತದ್ರಿ? ಅದನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕು. ಗೊತ್ತಾಗ್ತದ? ಸಪೋಸ್ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಪರಿಶೀಲನೆ ಮಾಡ್ಕೊಳ್ಳಿ. ದಯವಿಟ್ಟು ನಾಳೆ ಅಥವಾ ನಾಡಿದ್ದು ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ಟು ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಬಹಳಷ್ಟು ದಿನಗಳಿಂದ ಹಣ ಬಂದಿಲ್ವೋ ಮುಂದೆ ಬರುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟು ಕಡಿಮೆ ಆಗಿದೆ. ಯಾಕಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ್ರೆ ಮುಂದೆ ಬರೆಸ್ತೀವಿ ಅಂತ ಹೇಳಿದ್ರು, ಬಟ್ ಅದು ಬಂದೇ ಇಲ್ಲ. ಯಾಕಂದ್ರೆ ಕೇಂದ್ರದೊಳಗೆ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಯಿತು ಅಂದ್ರೆ ಯೋಜನೆಗಳ ಜಾರಿಗೆ ಬರ್ತಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹಂಗಾಗಿ ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಗೊತ್ತಾದರೆ ಇದೇ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಪ್ರತಿದಿನ ಕಲಿಯಬಹುದು.